ನಿನ್ನೆ ಪಾಕಿಸ್ತಾನದವ್ರದ್ದು ಒಂದು ಕತೆನ ಯಾವ ರೀತಿ ಇತ್ತು ನೋಡಿದ್ರಿ. ಈಗ ಈ ಬಾಂಗ್ಲಾದೇಶದವ್ರ ಕತೆ, ಇವ್ರಿಗೆ ಏನು ಆಗಲ್ಲ, ಸುಮ್ಮನೆ ಏನೇನೋ ಮಾತಾಡೋದು. ಆಗಸ್ಟ್ 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತಿದೆ. ನಾಗರಿಕ ದಂಗೆ ಆಯ್ತು. ಶೇಖ್ ಹಸೀನಾ ಸರ್ಕಾರವನ್ನ ಅಲ್ಲಿನ ಯುವ ಜನತೆ ಉರುಳಿಸಿಬಿಟ್ರು. ಶೇಖ್ ಹಸೀನಾ ಅವರ ಅರಮನೆಯಲ್ಲಿದ್ದಂತಹ ಪೀಠೋಪಕರಣಗಳನ್ನ, ಟಿವಿ ಅಷ್ಟೇ ಹಾಕ್ರಿ, ಬೊಕ್ಕೆಗಳನ್ನು ಎತ್ಕೊಂಡು ಮನೆಗೆ ಹೋದ್ರು. ಆ ರೀತಿಯ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಇತ್ತು. ಶೇಖ್ ಹಸೀನಾ ಸರ್ಕಾರದ ಜೊತೆಗೆ ಭಾರತ ಉತ್ತಮ ಸಂಬಂಧವನ್ನ ಹೊಂದಿತ್ತು. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಮೋದಿ ಸರ್ಕಾರ ಶ್ರಮಿಸಿತ್ತು. ಆದರೆ ಮೊಹಮ್ಮದ್ ಯೂನಿಸ್ ಆಡಳಿತದಲ್ಲಿ ಭಾರತಕ್ಕೆ ಹಿನ್ನಡೆಯಾಯಿತು. ನಮಗೆ ಹಿನ್ನಡೆ ಅನ್ನೋದಕ್ಕಿಂತ ಅವರು ದಿಮಾಕ್ನಲ್ಲಿ ಓಡಾಡಿದರು. ಯಾಕೆ ಅಂತಂದ್ರೆ ಭಾರತ ಬಿಟ್ಟು ಚೀನಾದೊಂದಿಗೆ ಯುನಸ್ ದೋಸ್ತಿಯನ್ನ ಮಾಡಿಕೊಂಡ. 2025 ಏಪ್ರಿಲ್ ಅಲ್ಲಿ ಚೀನಾಗೆ ಯುನಸ್ ಮೊದಲ ಪ್ರವಾಸವನ್ನ ಕೈಗೊಂಡ. ನಾವೇ ಸಾಗರದ ಏಕೈಕ ರಕ್ಷಕರು ಅಂತ ಇದೇ ಯುನಸ್ ಹೇಳಿಕೊಂಡಿದ್ದ. ಆ ಮೂಲಕ ಭಾರತಕ್ಕೆ ಮೊಹಮ್ಮದ್ ಯೂನುಸ್ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ. ಬಾಂಗ್ಲಾದೇಶದ ಗಡಿಯಲ್ಲಿ ಬಂಡವಾಳ ಹೂಡಿಕೆಗೆ ಯುನಸ್ ಈ ದೇಶಗಳಿಗೆ ಆಹ್ವಾನ ಕೂಡ ಕೊಟ್ಟ. ಚೀನಾದ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಇದೇ ಯುನಸ್ ಆಹ್ವಾನವನ್ನ ನೀಡಿದ್ದ. ಈಗ ಅಸಲಿ ಮ್ಯಾಟ್ರ್ ಏನಂತಂದ್ರೆ, ಈತ ತಾನು ಈ ಪಾಕಿಸ್ತಾನದ ನಾಯಕನಿಗೆ ಕೊಟ್ಟಿರುವಂತಹ ಒಂದು ಬುಕ್ ಏನಿದೆ, ಆ ಬುಕ್ ನಲ್ಲಿ ತನ್ನ ಬಾಂಗ್ಲಾದೇಶದ ಮ್ಯಾಪ್ ಇದೆ. ಆ ಮ್ಯಾಪ್ ಈಗ ಮ್ಯಾಟರ್ ಆಗಿರೋದು. ಆ ಮ್ಯಾಪ್ ನಲ್ಲಿ ನಮ್ಮ ದೇಶದ ಈಶಾನ್ಯ ರಾಜ್ಯಗಳನ್ನ ಈತ ಸೇರಿಸಿಕೊಂಡಿದ್ದಾನೆ. ನಮ್ಮ ದೇಶದ ರಾಜ್ಯಗಳು ನಮ್ಮ ದೇಶಕ್ಕೆ ಅಂದ್ರೆ ಈ ಬಾಂಗ್ಲಾದೇಶಕ್ಕೆ ಸೇರುತ್ತೆ ಅಂತ ಇವನು ಹೇಳ್ಕೊಳ್ತಾ ಇದ್ದಾನೆ. ಬರೀ ಅಸ್ಸಾಂನ ಮುಟ್ಟಿ ನೋಡು ಮೊಹಮ್ಮದ್ ಯೂನುಸ್, ಅಲ್ಲಿ ಹಿಮಾಂತ ಬಿಸ್ವ ಶರ್ಮಾ ಇರೋದು. ಅಸ್ಸಾಂ ವಿಷಯಕ್ಕೆ ಬಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಅವರು ಉತ್ತರ ಕೊಡ್ತಾರೆ. ಅಸ್ಸಾಂ ಸೇರಿ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶದ್ದು ಅಂತ ತಗಾದೆಯನ್ನ ತೆಗೆದು ಕೇವಲ ಪುಸ್ತಕ ಕೊಟ್ರೆ ಏನೂ ಆಗಲ್ಲ. ಒಂದು ಹೆಜ್ಜೆ ಮುಂದೆ ಇಡು ಭಾರತದತ್ತ, ಉತ್ತರ ನಿನಗೆ ಸಿಗುತ್ತೆ. ಇವರೆಲ್ಲ ಬಾಂಗ್ಲಾದೇಶ್, ಪಾಕಿಸ್ತಾನ್ ಇವೆಲ್ಲ ಅವಳಿ ಜವಳಿ ಮಕ್ಕಳಿದಂಗೆ ಇವರು. ಇವರಿಂದ ಏನೂ ಆಗಲ್ಲ. ಸುಮ್ಮನೆ ಆರಂಭ ಶೂರತ್ವ ಈ ಪುಸ್ತಕದಲ್ಲಿ ಇವ್ರ ದಿಮಾಗ್. ನಿನ್ನೆ ಪಾಕಿಸ್ತಾನದವ್ರದ್ದು ಒಂದು ಕತೆನ ಯಾವ ರೀತಿ ಇತ್ತು ನೋಡಿದ್ರಿ. ಈಗ ಈ ಬಾಂಗ್ಲಾದೇಶದವ್ರ ಕತೆ, ಇವ್ರಿಗೆ ಏನು ಆಗಲ್ಲ, ಸುಮ್ಮನೆ ಏನೇನೋ ಮಾತಾಡೋದು. ಆಗಸ್ಟ್ 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತಿದೆ. ನಾಗರಿಕ ದಂಗೆ ಆಯ್ತು. ಶೇಖ್ ಹಸೀನಾ ಸರ್ಕಾರವನ್ನ ಅಲ್ಲಿನ ಯುವ ಜನತೆ ಉರುಳಿಸಿಬಿಟ್ರು. ಶೇಖ್ ಹಸೀನಾ ಅವರ ಅರಮನೆಯಲ್ಲಿದ್ದಂತಹ ಪೀಠೋಪಕರಣಗಳನ್ನ, ಟಿವಿ ಅಷ್ಟೇ ಹಾಕ್ರಿ, ಬೊಕ್ಕೆಗಳನ್ನು ಎತ್ಕೊಂಡು ಮನೆಗೆ ಹೋದ್ರು. ಆ ರೀತಿಯ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಇತ್ತು. ಶೇಖ್ ಹಸೀನಾ ಸರ್ಕಾರದ ಜೊತೆಗೆ ಭಾರತ ಉತ್ತಮ ಸಂಬಂಧವನ್ನ ಹೊಂದಿತ್ತು. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಮೋದಿ ಸರ್ಕಾರ ಶ್ರಮಿಸಿತ್ತು. ಆದರೆ ಮೊಹಮ್ಮದ್ ಯೂನಿಸ್ ಆಡಳಿತದಲ್ಲಿ ಭಾರತಕ್ಕೆ ಹಿನ್ನಡೆಯಾಯಿತು. ನಮಗೆ ಹಿನ್ನಡೆ ಅನ್ನೋದಕ್ಕಿಂತ ಅವರು ದಿಮಾಕ್ನಲ್ಲಿ ಓಡಾಡಿದರು. ಯಾಕೆ ಅಂತಂದ್ರೆ ಭಾರತ ಬಿಟ್ಟು ಚೀನಾದೊಂದಿಗೆ ಯುನಸ್ ದೋಸ್ತಿಯನ್ನ ಮಾಡಿಕೊಂಡ. 2025 ಏಪ್ರಿಲ್ ಅಲ್ಲಿ ಚೀನಾಗೆ ಯುನಸ್ ಮೊದಲ ಪ್ರವಾಸವನ್ನ ಕೈಗೊಂಡ. ನಾವೇ ಸಾಗರದ ಏಕೈಕ ರಕ್ಷಕರು ಅಂತ ಇದೇ ಯುನಸ್ ಹೇಳಿಕೊಂಡಿದ್ದ. ಆ ಮೂಲಕ ಭಾರತಕ್ಕೆ ಮೊಹಮ್ಮದ್ ಯೂನುಸ್ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ. ಬಾಂಗ್ಲಾದೇಶದ ಗಡಿಯಲ್ಲಿ ಬಂಡವಾಳ ಹೂಡಿಕೆಗೆ ಯುನಸ್ ಈ ದೇಶಗಳಿಗೆ ಆಹ್ವಾನ ಕೂಡ ಕೊಟ್ಟ. ಚೀನಾದ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಇದೇ ಯುನಸ್ ಆಹ್ವಾನವನ್ನ ನೀಡಿದ್ದ. ಈಗ ಅಸಲಿ ಮ್ಯಾಟ್ರ್ ಏನಂತಂದ್ರೆ, ಈತ ತಾನು ಈ ಪಾಕಿಸ್ತಾನದ ನಾಯಕನಿಗೆ ಕೊಟ್ಟಿರುವಂತಹ ಒಂದು ಬುಕ್ ಏನಿದೆ, ಆ ಬುಕ್ ನಲ್ಲಿ ತನ್ನ ಬಾಂಗ್ಲಾದೇಶದ ಮ್ಯಾಪ್ ಇದೆ. ಆ ಮ್ಯಾಪ್ ಈಗ ಮ್ಯಾಟರ್ ಆಗಿರೋದು. ಆ ಮ್ಯಾಪ್ ನಲ್ಲಿ ನಮ್ಮ ದೇಶದ ಈಶಾನ್ಯ ರಾಜ್ಯಗಳನ್ನ ಈತ ಸೇರಿಸಿಕೊಂಡಿದ್ದಾನೆ. ನಮ್ಮ ದೇಶದ ರಾಜ್ಯಗಳು ನಮ್ಮ ದೇಶಕ್ಕೆ ಅಂದ್ರೆ ಈ ಬಾಂಗ್ಲಾದೇಶಕ್ಕೆ ಸೇರುತ್ತೆ ಅಂತ ಇವನು ಹೇಳ್ಕೊಳ್ತಾ ಇದ್ದಾನೆ. ಬರೀ ಅಸ್ಸಾಂನ ಮುಟ್ಟಿ ನೋಡು ಮೊಹಮ್ಮದ್ ಯೂನುಸ್, ಅಲ್ಲಿ ಹಿಮಾಂತ ಬಿಸ್ವ ಶರ್ಮಾ ಇರೋದು. ಅಸ್ಸಾಂ ವಿಷಯಕ್ಕೆ ಬಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಅವರು ಉತ್ತರ ಕೊಡ್ತಾರೆ. ಅಸ್ಸಾಂ ಸೇರಿ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶದ್ದು ಅಂತ ತಗಾದೆಯನ್ನ ತೆಗೆದು ಕೇವಲ ಪುಸ್ತಕ ಕೊಟ್ರೆ ಏನೂ ಆಗಲ್ಲ. ಒಂದು ಹೆಜ್ಜೆ ಮುಂದೆ ಇಡು ಭಾರತದತ್ತ, ಉತ್ತರ ನಿನಗೆ ಸಿಗುತ್ತೆ. ಇವರೆಲ್ಲ ಬಾಂಗ್ಲಾದೇಶ್, ಪಾಕಿಸ್ತಾನ್ ಇವೆಲ್ಲ ಅವಳಿ ಜವಳಿ ಮಕ್ಕಳಿದಂಗೆ ಇವರು. ಇವರಿಂದ ಏನೂ ಆಗಲ್ಲ. ಸುಮ್ಮನೆ ಆರಂಭ ಶೂರತ್ವ ಈ ಪುಸ್ತಕದಲ್ಲಿ ಇವ್ರ ದಿಮಾಗ್. ನಿನ್ನೆ ಪಾಕಿಸ್ತಾನದವ್ರದ್ದು ಒಂದು ಕತೆನ ಯಾವ ರೀತಿ ಇತ್ತು ನೋಡಿದ್ರಿ.
ಈಗ ಈ ಬಾಂಗ್ಲಾದೇಶದವ್ರ ಕತೆ, ಇವ್ರಿಗೆ ಏನೂ ಆಗಲ್ಲ, ಸುಮ್ಮನೆ ಏನೇನೋ ಮಾತಾಡೋದು. ಆಗಸ್ಟ್ 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತಿದೆ. ನಾಗರಿಕ ದಂಗೆ ಆಯ್ತು. ಶೇಖ್ ಹಸೀನಾ ಸರ್ಕಾರವನ್ನ ಅಲ್ಲಿನ ಯುವ ಜನತೆ ಉರುಳಿಸಿಬಿಟ್ರು. ಶೇಖ್ ಹಸೀನಾ ಅವರ ಅರಮನೆಯಲ್ಲಿದ್ದಂತಹ ಪೀಠೋಪಕರಣಗಳನ್ನ, ಟಿವಿ ಅಷ್ಟೇ ಹಾಕ್ರಿ, ಬೊಕ್ಕೆಗಳನ್ನು ಎತ್ಕೊಂಡು ಮನೆಗೆ ಹೋದ್ರು. ಆ ರೀತಿಯ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಇತ್ತು. ಶೇಖ್ ಹಸೀನಾ ಸರ್ಕಾರದ ಜೊತೆಗೆ ಭಾರತ ಉತ್ತಮ ಸಂಬಂಧವನ್ನ ಹೊಂದಿತ್ತು. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಮೋದಿ ಸರ್ಕಾರ ಶ್ರಮಿಸಿತ್ತು. ಆದರೆ ಮೊಹಮ್ಮದ್ ಯೂನಿಸ್ ಆಡಳಿತದಲ್ಲಿ ಭಾರತಕ್ಕೆ ಹಿನ್ನಡೆಯಾಯಿತು. ನಮಗೆ ಹಿನ್ನಡೆ ಅನ್ನೋದಕ್ಕಿಂತ ಅವರು ದಿಮಾಕ್ನಲ್ಲಿ ಓಡಾಡಿದರು. ಯಾಕೆ ಅಂತಂದ್ರೆ ಭಾರತ ಬಿಟ್ಟು ಚೀನಾದೊಂದಿಗೆ ಯುನಸ್ ದೋಸ್ತಿಯನ್ನ ಮಾಡಿಕೊಂಡ. 2025 ಏಪ್ರಿಲ್ ಅಲ್ಲಿ ಚೀನಾಗೆ ಯುನಸ್ ಮೊದಲ ಪ್ರವಾಸವನ್ನ ಕೈಗೊಂಡ. ನಾವೇ ಸಾಗರದ ಏಕೈಕ ರಕ್ಷಕರು ಅಂತ ಇದೇ ಯುನಸ್ ಹೇಳಿಕೊಂಡಿದ್ದ. ಆ ಮೂಲಕ ಭಾರತಕ್ಕೆ ಮೊಹಮ್ಮದ್ ಯೂನುಸ್ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ. ಬಾಂಗ್ಲಾದೇಶದ ಗಡಿಯಲ್ಲಿ ಬಂಡವಾಳ ಹೂಡಿಕೆಗೆ ಯುನಸ್ ಈ ದೇಶಗಳಿಗೆ ಆಹ್ವಾನ ಕೂಡ ಕೊಟ್ಟ. ಚೀನಾದ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಇದೇ ಯುನಸ್ ಆಹ್ವಾನವನ್ನ ನೀಡಿದ್ದ. ಈಗ ಅಸಲಿ ಮ್ಯಾಟ್ರ್ ಏನಂತಂದ್ರೆ, ಈತ ತಾನು ಈ ಪಾಕಿಸ್ತಾನದ ನಾಯಕನಿಗೆ ಕೊಟ್ಟಿರುವಂತಹ ಒಂದು ಬುಕ್ ಏನಿದೆ, ಆ ಬುಕ್ ನಲ್ಲಿ ತನ್ನ ಬಾಂಗ್ಲಾದೇಶದ ಮ್ಯಾಪ್ ಇದೆ. ಆ ಮ್ಯಾಪ್ ಈಗ ಮ್ಯಾಟರ್ ಆಗಿರೋದು. ಆ ಮ್ಯಾಪ್ ನಲ್ಲಿ ನಮ್ಮ ದೇಶದ ಈಶಾನ್ಯ ರಾಜ್ಯಗಳನ್ನ ಈತ ಸೇರಿಸಿಕೊಂಡಿದ್ದಾನೆ. ನಮ್ಮ ದೇಶದ ರಾಜ್ಯಗಳು ನಮ್ಮ ದೇಶಕ್ಕೆ ಅಂದ್ರೆ ಈ ಬಾಂಗ್ಲಾದೇಶಕ್ಕೆ ಸೇರುತ್ತೆ ಅಂತ ಇವನು ಹೇಳ್ಕೊಳ್ತಾ ಇದ್ದಾನೆ. ಬರೀ ಅಸ್ಸಾಂನ ಮುಟ್ಟಿ ನೋಡು ಮೊಹಮ್ಮದ್ ಯೂನುಸ್, ಅಲ್ಲಿ ಹಿಮಾಂತ ಬಿಸ್ವ ಶರ್ಮಾ ಇರೋದು. ಅಸ್ಸಾಂ ವಿಷಯಕ್ಕೆ ಬಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಅವರು ಉತ್ತರ ಕೊಡ್ತಾರೆ. ಅಸ್ಸಾಂ ಸೇರಿ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶದ್ದು ಅಂತ ತಗಾದೆಯನ್ನ ತೆಗೆದು ಕೇವಲ ಪುಸ್ತಕ ಕೊಟ್ರೆ ಏನೂ ಆಗಲ್ಲ. ಒಂದು ಹೆಜ್ಜೆ ಮುಂದೆ ಇಡು ಭಾರತದತ್ತ, ಉತ್ತರ ನಿನಗೆ ಸಿಗುತ್ತೆ. ಇವರೆಲ್ಲ ಬಾಂಗ್ಲಾದೇಶ್, ಪಾಕಿಸ್ತಾನ್ ಇವೆಲ್ಲ ಅವಳಿ ಜವಳಿ ಮಕ್ಕಳಿದಂಗೆ ಇವರು. ಇವರಿಂದ ಏನೂ ಆಗಲ್ಲ. ಸುಮ್ಮನೆ ಆರಂಭ ಶೂರತ್ವ ಈ ಪುಸ್ತಕದಲ್ಲಿ ಇವ್ರ ದಿಮಾಗ್. ನಿನ್ನೆ ಪಾಕಿಸ್ತಾನದವ್ರದ್ದು ಒಂದು ಕತೆನ ಯಾವ ರೀತಿ ಇತ್ತು ನೋಡಿದ್ರಿ. ಈಗ ಈ ಬಾಂಗ್ಲಾದೇಶದವ್ರ ಕತೆ, ಇವ್ರಿಗೆ ಏನೂ ಆಗಲ್ಲ, ಸುಮ್ಮನೆ ಏನೇನೋ ಮಾತಾಡೋದು. ಆಗಸ್ಟ್ 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತಿದೆ. ನಾಗರಿಕ ದಂಗೆ ಆಯ್ತು. ಶೇಖ್ ಹಸೀನಾ ಸರ್ಕಾರವನ್ನ ಅಲ್ಲಿನ ಯುವ ಜನತೆ ಉರುಳಿಸಿಬಿಟ್ರು. ಶೇಖ್ ಹಸೀನಾ ಅವರ ಅರಮನೆಯಲ್ಲಿದ್ದಂತಹ ಪೀಠೋಪಕರಣಗಳನ್ನ, ಟಿವಿ ಅಷ್ಟೇ ಹಾಕ್ರಿ, ಬೊಕ್ಕೆಗಳನ್ನು ಎತ್ಕೊಂಡು ಮನೆಗೆ ಹೋದ್ರು. ಆ ರೀತಿಯ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಇತ್ತು. ಶೇಖ್ ಹಸೀನಾ ಸರ್ಕಾರದ ಜೊತೆಗೆ ಭಾರತ ಉತ್ತಮ ಸಂಬಂಧವನ್ನ ಹೊಂದಿತ್ತು. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಮೋದಿ ಸರ್ಕಾರ ಶ್ರಮಿಸಿತ್ತು. ಆದರೆ ಮೊಹಮ್ಮದ್ ಯೂನಿಸ್ ಆಡಳಿತದಲ್ಲಿ ಭಾರತಕ್ಕೆ ಹಿನ್ನಡೆಯಾಯಿತು. ನಮಗೆ ಹಿನ್ನಡೆ ಅನ್ನೋದಕ್ಕಿಂತ ಅವರು ದಿಮಾಕ್ನಲ್ಲಿ ಓಡಾಡಿದರು. ಯಾಕೆ ಅಂತಂದ್ರೆ ಭಾರತ ಬಿಟ್ಟು ಚೀನಾದೊಂದಿಗೆ ಯುನಸ್ ದೋಸ್ತಿಯನ್ನ ಮಾಡಿಕೊಂಡ. 2025 ಏಪ್ರಿಲ್ ಅಲ್ಲಿ ಚೀನಾಗೆ ಯುನಸ್ ಮೊದಲ ಪ್ರವಾಸವನ್ನ ಕೈಗೊಂಡ. ನಾವೇ ಸಾಗರದ ಏಕೈಕ ರಕ್ಷಕರು ಅಂತ ಇದೇ ಯುನಸ್ ಹೇಳಿಕೊಂಡಿದ್ದ. ಆ ಮೂಲಕ ಭಾರತಕ್ಕೆ ಮೊಹಮ್ಮದ್ ಯೂನುಸ್ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ. ಬಾಂಗ್ಲಾದೇಶದ ಗಡಿಯಲ್ಲಿ ಬಂಡವಾಳ ಹೂಡಿಕೆಗೆ ಯುನಸ್ ಈ ದೇಶಗಳಿಗೆ ಆಹ್ವಾನ ಕೂಡ ಕೊಟ್ಟ. ಚೀನಾದ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಇದೇ ಯುನಸ್ ಆಹ್ವಾನವನ್ನ ನೀಡಿದ್ದ. ಈಗ ಅಸಲಿ ಮ್ಯಾಟ್ರ್ ಏನಂತಂದ್ರೆ, ಈತ ತಾನು ಈ ಪಾಕಿಸ್ತಾನದ ನಾಯಕನಿಗೆ ಕೊಟ್ಟಿರುವಂತಹ ಒಂದು ಬುಕ್ ಏನಿದೆ, ಆ ಬುಕ್ ನಲ್ಲಿ ತನ್ನ ಬಾಂಗ್ಲಾದೇಶದ ಮ್ಯಾಪ್ ಇದೆ. ಆ ಮ್ಯಾಪ್ ಈಗ ಮ್ಯಾಟರ್ ಆಗಿರೋದು. ಆ ಮ್ಯಾಪ್ ನಲ್ಲಿ ನಮ್ಮ ದೇಶದ ಈಶಾನ್ಯ ರಾಜ್ಯಗಳನ್ನ ಈತ ಸೇರಿಸಿಕೊಂಡಿದ್ದಾನೆ. ನಮ್ಮ ದೇಶದ ರಾಜ್ಯಗಳು ನಮ್ಮ ದೇಶಕ್ಕೆ ಅಂದ್ರೆ ಈ ಬಾಂಗ್ಲಾದೇಶಕ್ಕೆ ಸೇರುತ್ತೆ ಅಂತ ಇವನು ಹೇಳ್ಕೊಳ್ತಾ ಇದ್ದಾನೆ. ಬರೀ ಅಸ್ಸಾಂನ ಮುಟ್ಟಿ ನೋಡು ಮೊಹಮ್ಮದ್ ಯೂನುಸ್, ಅಲ್ಲಿ ಹಿಮಾಂತ ಬಿಸ್ವ ಶರ್ಮಾ ಇರೋದು. ಅಸ್ಸಾಂ ವಿಷಯಕ್ಕೆ ಬಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಅವರು ಉತ್ತರ ಕೊಡ್ತಾರೆ. ಅಸ್ಸಾಂ ಸೇರಿ ಈಶಾನ್ಯ ರಾಜ್ಯಗಳು ಬಾಂಗ್ಲಾದೇಶದ್ದು ಅಂತ ತಗಾದೆಯನ್ನ ತೆಗೆದು ಕೇವಲ ಪುಸ್ತಕ ಕೊಟ್ರೆ ಏನೂ ಆಗಲ್ಲ. ಒಂದು ಹೆಜ್ಜೆ ಮುಂದೆ ಇಡು ಭಾರತದತ್ತ, ಉತ್ತರ ನಿನಗೆ ಸಿಗುತ್ತೆ. ಇವರೆಲ್ಲ ಬಾಂಗ್ಲಾದೇಶ್, ಪಾಕಿಸ್ತಾನ್ ಇವೆಲ್ಲ ಅವಳಿ ಜವಳಿ ಮಕ್ಕಳಿದಂಗೆ ಇವರು. ಇವರಿಂದ ಏನೂ ಆಗಲ್ಲ.